am Sindhu MS. ಈ ವಿಡಿಯೋಸ್ ನಿಮಗೆ ICSE ಮ್ಯಾಥ್ಸ್ ಸಿಲೆಬಸನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ವಿಡಿಯೋನ ನಾನು ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಾತುಗಳು ಏನಪ್ಪ ಅಂತಂದರೆ, ICSE ಮ್ಯಾಥ್ಸ್ ಮಾಡಿ ಅಂಥೇಳಿ ತುಂಬ ಜನ ಅದು ಪೋಲಲ್ಲಿ ನನಗೆ ಸಿಕ್ಕಿದ್ರಿಂದ ಹಾಗಾಗಿ ನಾನು ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಆಲ್ಸೋ ಬಯಾಲಜಿನ ಸಹಿತ ನಾನು ವೀಡಿಯೋಸ್ಗಳನ್ನು ಮಾಡಿಕೊಡ್ತೀನಿ, ಸ್ಪೆಷಲಿ ICSE ಸಿಲೆಬಸ್. ಈಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಲ್ಲ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ದಿಸ್ ಈಸ್ ICSE 7th ಸ್ಟ್ಯಾಂಡರ್ಡ್ದು. ಈ ವಿಡಿಯೋದ ನಂತರ ನಿಮಗೆ 8th ಸ್ಟ್ಯಾಂಡರ್ಡ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನ ನಾನು ಕೊಡ್ತೀನಿ ನೋಡಿ. 8th and 9th 10th ನೆಕ್ಸ್ಟ್ ಕ್ಲಾಸಸ್ದು ಕೊಡ್ತೀನಿ ನೋಡಿ. ಎಷ್ಟು ಯೂಸ್ಫುಲ್ ಅಪ್ಪ ಈ ಸಿಲೆಬಸ್ ಅಂಥೇಳಿ ನೀವು ನಿಜವಾಗ್ಲೂ ಕಂಡ್ಕೊತೀರಾ. ಹಾಗೆ ನೀವು ಓದೋದಕ್ಕಿಂತ ಅದ್ರ ಜೊತೆಗೆ ನನ್ನ ವೀಡಿಯೋಸ್ಗಳನ್ನು ನೀವು ದಿನನಿತ್ಯ ನೀವು ಸ್ವಲ್ಪ ನೋಡ್ತಾ ಬನ್ನಿ. ಯು ವಿಲ್ ಗೆಟ್ ದ ಐಡಿಯಾ ಹೌ ಟು ಟ್ರ್ಯಾಕ್ ದ ಎಕ್ಸಾಮ್ ಇನ್ ಜಸ್ಟ್ ಒನ್ ಅಟೆಂಪ್ಟಲ್ಲಿ. ಓಕೆ, ಸೊ ಪ್ಲೀಸ್ ಡೂ ವಾಚ್ ಮೈ ವಿಡಿಯೋಸ್. ಹಾಗೆ ನಿಮ್ಮ ಸಪೋರ್ಟ್ ಸಹಿತ ನನಗೆ ತುಂಬಾ ಮುಖ್ಯ. ಮಿಸ್ ಮಾಡದೆ ಡೈಲಿ ವೀಡಿಯೋಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ನಿತ್ಯವಾಗಿತ್ತು ಅಂದರೆ ನಮಗೂ ಒಂದು ಮೋಟಿವೇಶನ್ ಇರುತ್ತೆ. ಹಾಗಾಗಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಫಸ್ಟ್ಲಿ ಈಗ ನಾವು ನೋಡ್ತಾ ಇರೋದು ರೇಷಿಯೋ. ಹಾಗಂದ್ರೇನು? ಇಟ್ ಈಸ್ ಲೈಕ್ ನಾವು ಏನು ರ್ಯಾಷನಲ್ ನಂಬರ್, ಫ್ರ್ಯಾಕ್ಷನ್ಸ್ ಎಲ್ಲ ನೋಡ್ತೀವಲ್ಲ, ಅದೇ ರೀತಿಯಾಗಿ ರೇಷಿಯೋ ಇದರಲ್ಲಿ ಏನು ತಿಳ್ಕೊಳ್ತೀವಿ ಅಂತಂದರೆ, ಎರಡು ಒಂದು ಸೇಮ್ ಕೈಂಡಲ್ಲಿರುವಂತಹ, ಒಂದೇ ಯೂನಿಟಲ್ಲಿ ಇರುವಂತಹ ವಸ್ತುಗಳನ್ನು, ಕ್ವಾಂಟಿಟೀಸ್ಗಳನ್ನು ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ರೇಷಿಯೋ ಇಸ್ ದ ಆ್ಯಕ್ಚುಲಿ ಕಂಪ್ಯಾರಿಸನ್ ಬಿಟ್ವೀನ್ ಟೂ ರಿಲೇಟೆಡ್ ಕ್ವಾಂಟಿಟೀಸ್. ಅವೆರಡು ರಿಲೇಟೆಡ್ ಆಗಿರಬೇಕು. ರಿಲೇಟ್ ಆಗದೇ ಇರೋವಂಥ ವಸ್ತುಗಳನ್ನು ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಹಾಗಾಗಿನೇ ಇಲ್ಲಿ KG ತೊಗೊಂಡಿದ್ವಿ ಅಂದರೆ ಇಲ್ಲೂ KGನೇ ತೊಗೊಂಡಿರಬೇಕು. ಕಿಲೋಗ್ರಾಮ್, ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್ ಸೇಮ್ ಇರಬೇಕು. ಹಾಗಿದ್ರೆ ಇಲ್ಲಿ 1 ಲೀಟರ್ ಕೊಟ್ಟಿದ್ದಾರೆ, ಇನ್ನೊಂದು ಮಿಲಿಲೀಟರ್ ಕೊಟ್ಟಿದ್ದಾರೆ ಅಂದರೆ ಯು ಹ್ಯಾವ್ ಟು ಚೇಂಜ್ ದ್ಯಾಟ್. ಒಂದೇ ಕ್ವಾಂಟಿಟಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಕಂಪೇರ್ ಮಾಡಬೇಕು, ಆಮೇಲೆ ಸಿಂಪಲ್ ಫಾರ್ಮಿಗೆ ತರಬೇಕು. ಇಷ್ಟು ಬೇಕಾಗಿರುವಂಥ ಮಾಹಿತಿ. ಹಾಗಿದ್ರೆ ಆ ಮಧ್ಯದಲ್ಲಿ ಇರುವಂತಹ ಈ ಫಾರ್ಮ್ಗೆ ನಾವು ಅದನ್ನು 1:2 ಅಂತೇಳಿ ಪುಟ್ ಮಾಡೋದಕ್ಕೆ, ಕಂಪೇರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥದ್ದು. ಈ 3:4 ಅಂತಂದರೆ ನಾವು ಅದನ್ನು 3/4 ಅಂತಲೂ ಬರ್ಕೊಳ್ತೀವಿ. ಹಾಗೆ ಮೊದಲೇ ನಂಬರನ್ನು ನಾವು ಆ್ಯಂಟಿಸಿಡೆಂಟ್ ಅಂತ ಕರಿತೀವಿ, ನೆಕ್ಸ್ಟ್ 4ಅನ್ನು ಕಾನ್ಸಿಕ್ವೆಂಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಹಾಗೆ ಇದರಲ್ಲಿ ನಾವು ಇಂಟೀಜರ್ಸು ಬರ್ಬೋದು, ಹಾಗೆ ನಮಗೆ ಹೋಲ್ ನಂಬರ್ ಆ್ಯಂಡ್ ಆಲ್ಸೋ ದ ನ್ಯಾಚುರಲ್ ನಂಬರ್ ಎಲ್ಲನೂ ನಾವು ಕಂಪೇರ್ ಮಾಡುವಂಥದ್ದಿದು. ಹಾಗೆ ರ್ಯಾಷನಲ್ ನಂಬರ್ನ ಇಲ್ಲಿ ರಿಲೇಟ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ಸ್ಗಳನ್ನು ನಾನು ಮಾಡುವಾಗ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಹೋಗೋದಾದರೆ, ಇಲ್ಲಿ ಕೊಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಕೊಟ್ಟಿರುವಂತಹ ಫ್ರ್ಯಾಕ್ಷನಲ್ ರೇಷಿಯೋ. ಆ್ಯಕ್ಚುಲಿ ಫ್ರ್ಯಾಕ್ಷನ್ಗೂ ರೇಷಿಯೋಗೂ ಏನಿದೆ ಡಿಫ್ರೆನ್ಸು? ಜಸ್ಟ್ ಥಿಂಕ್. ಸೊ ಹಾಗಾಗಿನೇ ನಾವು ಹೇಳ್ತಾ ಇರೋದು ಫ್ರ್ಯಾಕ್ಷನಲ್ ರೇಷಿಯೋ ಇಂಟು ಹೋಲ್ ನಂಬರ್ ರೇಷಿಯೋ. ಹೋಲ್ ನಂಬರ್ ರೀತಿಯಲ್ಲಿ ಈಗ ಸಮ್ಟೈಮ್ಸ್ ಏನು ಮಾಡಿರ್ತಾರೆ, 4:3 ಅಂತ ಡೈರೆಕ್ಟಾಗಿ ಕೊಡ್ದೇನೆ ಸಮ್ಟೈಮ್ಸ್ ಈ ರೀತಿಯಾಗಿ 1/3:1/4 ಅಂತ ಕೊಟ್ಟಿರ್ತಾರೆ. ನಾನು ನಿಮಗೆ ಒಂದು ಹಿಂಟ್ ಏನು ಕೊಡಬಹುದು ಅಂತಂದರೆ, ನ್ಯೂಮರೇಟರಲ್ಲಿ ಏನಾದರೂ ನೀವು ಅಂಶದಲ್ಲಿ ಏನಾದರೂ 1 ಇತ್ತು ಅಂತಂದರೆ ಜಸ್ಟ್ ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್ 4:3. ದಟ್ಸ್ ಇಟ್. ಇಟ್ ಆ್ಯಕ್ಚುಲಿ ಸೇವ್ಸ್ ಯುವರ್ ಟೈಮ್. ನಿಮಗೇನಾದರೂ ಡಿಫ್ರೆಂಟ್ ನ್ಯೂಮರೇಟರ್ಸ್ಗಳನ್ನ ಕೊಟ್ಟಿದ್ದಾರೆ, ಲೈಕ್ 2/3 ಆ್ಯಂಡ್ 5/4 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಡಿನಾಮಿನೇಟರ್ ಆ್ಯಕ್ಚುಲಿ ಸೇಮ್ ತೊಗೊಂಡಿದ್ದೀನಿ. ಈಗೇನು ಮಾಡ್ತೀರಾ, ಟೇಕ್ ದ LCM ಆಫ್ ದೀಸ್ 2 ನಂಬರ್ಸ್, ಅಂದರೆ ಡಿನಾಮಿನೇಟರ್ಸ್ನ LCM ತಗೋತೀರಾ. ಎರಡೂ ಸಹಿತ ಪ್ರೈಮ್ ನಂಬರ್ ಆಗಿದೆ. ಹಾಗಿದ್ರೆ ಏನು ಮಾಡಬೇಕು, ಎರಡನ್ನೂ ಮಲ್ಟಿಪ್ಲೈ ಮಾಡಿ ಹೋಗಿಬಿಟ್ರೆ ಅದರ ನಮಗೆ LCM ಸಿಕ್ತು. ನಿಮಗೆ ಇನ್ನೂ ನಿಮ್ಮ ಬೇಸಿಕಲಿ ಇರುವಂತಹ ಮ್ಯಾಥ್ಸ್ ಟ್ರಿಕ್ಸ್ಗಳನ್ನು ನಾನು ನಿಮಗೆ ವೇದಿಕ್ ಮ್ಯಾಥ್ಸ್ ಕ್ಲಾಸಸ್ಗಳನ್ನು ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ರನ್ನಿಂಗ್ ಬ್ಯಾಚಲ್ಲಿ ನಡೀತಾ ಇದೆ ಇವಾಗ. ನೀವೇನಾದರೂ ಜಾಯ್ನ್ ಆಗೋಕ್ಕೆ ಇಷ್ಟಪಟ್ಟಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನನ್ನ ಫೋನ್ ನಂಬರ್ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಹೆಸರು SMS ಟ್ಯುಟೋರಿಯಲ್ಸ್ ಅಂತ ನೀವು ಟೈಪ್ ಮಾಡಿ ನೋಡಿ, ನೀವು ಜಾಯ್ನ್ ಆಗಬಹುದು. ಇದ್ರ ಬಗ್ಗೆ ಕೋರ್ಸ್ ಬ್ಯಾಚ್ ಬಗ್ಗೆ ಅದೆಲ್ಲ ನೀವು ತಿಳ್ಕೊಳ್ಬೋದು. ಹಾಗಿದ್ರೆ LCM ಏನಾಯಿತು, 12 ಆಯಿತು. ಸೊ ಇಂಟು 12 ಆರ್ ಸಿಂಪ್ಲಿ ಓಕೆ, ನೋ ಪ್ರಾಬ್ಲಮ್. ಸೊ 4 ಇದೆ. ಹಾಗಿದ್ರೆ ಇದನ್ನು 12 ಅಂತ ಮಾಡ್ಕೊಂಡ್ವಿ ಅಂದರೆ ಇಟ್ ವಿಲ್ ಬಿ 3. ಆರ್ ಸಿಂಪ್ಲಿ ನಾವು ಹೀಗೂ ಮಾಡೋದಕ್ಕಿಂತನೂ ಇಲ್ಲಿ ನನಗೇನು ಬೇಕಾಗಿರೋದು 2/3 ಮತ್ತು 5/4 ಈ ಹೋಲ್ ನಂಬರ್ ರೇಷಿಯೋ ಬೇಕಾಗಿತ್ತು. ಎರಡು ರೇಷಿಯೋನೇ. ಸೊ ನೋ ಪ್ರಾಬ್ಲಮ್. ಹಾಗಿದ್ರೆ LCM ಎಷ್ಟಿತ್ತು, 12 ಇತ್ತು. ಸೊ ಇಂಟು 12 ಮಾಡಿದ್ರೆ 3 1s 3 4s 4 1s 4 3s 4 2s 8 and 5 3s 15. 8:15 is the whole ratio for the whole number ratio for the 2/3 5/4.
ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಆಲ್ಟರ್ನೇಟಿವ್ ಮೆಥಡನ್ನು ಸಹಿತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನ್ಯೂಮರೇಟರ್ 1 ಇರೋದ್ರಿಂದ ಜಸ್ಟ್ ಯು ಕ್ಯಾನ್ ಚೇಂಜ್ ದ ನಾವು ಹೇಳ್ತೀವಲ್ಲ ಫಾರ್ಮ್ಯಾಟ್ ಆಫ್ 1/4 ಲೈಕ್ 4/1 ಅಂತ ಹೇಳಿ ನೀವು ಚೇಂಜ್ ಮಾಡ್ಕೋಬಹುದು, ತಪ್ಪೇನೂ ಇಲ್ಲ. ನಾನು ಆ್ಯಕ್ಚುಲಿ ಇದನ್ನು ನಿಮಗೆ ವೀಡಿಯೋಸ್ಗಳನ್ನು ಪಾಸ್ ಮಾಡಿ ಮಾಡೋದಕ್ಕಿಂತ ಕಟ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ, ಬಿಕಾಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇನಿದೆ ಆ ರೀತಿಯಾಗಿ ನಾನು ನಿಮಗೆ ನೋಟ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಮುಂದಿನ ದಿನದಲ್ಲಿ ನಾವು GPSTR ಕೋಚಿಂಗನ್ನು ಸಹಿತ ಸ್ಟಾರ್ಟ್ ಮಾಡ್ತಿದ್ದೀವಿ. ರಮೇಶ್ ಸರ್ ಮ್ಯಾಥ್ಸ್ ಕ್ಲಾಸಸ್ ನಡೆಸ್ಕೊಡ್ತಾರೆ, ನಾನು ನಿಮಗೆ ಸೈನ್ಸ್ ಕ್ಲಾಸಸ್ನ ಹೇಳ್ಕೊಡ್ತೀನಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನಾವು ನಡೆಸ್ಕೊಟ್ಟಂತಹ ಕ್ಲಾಸ್ಗಳು ಮೋರ್ ಓವರ್ ನಾವು ಕೊಡೋದು ಕ್ವಾಲಿಟಿ ಪರ್ಪಸ್ ನೋಡ್ತೀವಿ. ಸೊ ನೀವು ಸಹಿತ ನಿಮಗೆ ಏನಾದರೂ ಕ್ಲಾಸಸ್ ಬಗ್ಗೆ ತಿಳ್ಕೊಳ್ಬೇಕಂತ ಆಸಕ್ತಿ ಇದ್ದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಕ್ವಶನನ್ನು ನೀವು ಗಮನಿಸಿ. 20 ಸ್ವೀಟ್ಸ್ಗಳಿದೆಯಂತೆ, ಇದನ್ನು ನಾವು A ಆ್ಯಂಡ್ Bಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇನ್ನು ಯಾವ ರೇಷಿಯೋದಲ್ಲಿ? 2:3 ರೇಷಿಯೋದಲ್ಲಿ. ಹಾಗಿದ್ರೆ ಸಿಂಪಲ್ ವೇ, ದಿಸ್ ಈಸ್ ಆ್ಯಕ್ಚುಲಿ ದ ಬಿಗ್ ಸ್ಟೆಪ್. ಅದ್ರ ಬದಲು ನೀವೇನು ಮಾಡ್ಬೋದು? 2 + 3 = 5. ಸೊ 5x = 20. 20 ಜನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಿದ್ರೆ x ಏನಾಗುತ್ತೆ? 4 ಆಯಿತು. ಸೊ ಮಲ್ಟಿಪ್ಲೈ ಬೋತ್ ದೀಸ್ ನಂಬರ್ ಬೈ 4, ನಾಟ್ 2, 4. ಸೊ 2 × 4 = 8, 3 × 4 = 12. ಎರಡನ್ನ ಕೂಡಿದ್ರೂ ನಿಮಗೆ 20 ಬಂತ. ಸೊ ದಟ್ಸ್ ಇಟ್. ದ ಆನ್ಸರ್ ಈಸ್ 8 ಸ್ವೀಟ್ ಆ್ಯಂಡ್ 12 ಸ್ವೀಟ್ಸ್. ಅಷ್ಟೇ, ಮುಗಿದೋಯ್ತು. ಇಟ್ ವಿಲ್ ಬಿ ಈಸಿಯರ್. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋದಾದರೆ, ನೀವಿಲ್ಲೇನು ನೋಡ್ತಾ ಇದ್ದೀರಾ? ಡಿವೈಡ್ 260 ಅಮಾಂಗ್ ABC. 3 ಜನ ಇದ್ದಾರೆ ಇಲ್ಲಿ ಕೊಡುವಾಗ ಏನು ಮಾಡಿದ್ದಾರೆ? ಇಲ್ಲಿ ನಮಗೆ ಹೋಲ್ ನಂಬರ್ ರೇಷಿಯೋ ಫಾರ್ಮ್ಯಾಟಲ್ಲಿ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಜಸ್ಟ್ ನಿಮಗೆ ನಾನು ತಿಳಿಸ್ಕೊಟ್ಟ ಹಾಗೆ LCM ನೀವು ತೊಗೊಂಡು 12 ವಿಲ್ ಬಿ ದ LCM. ನಿಮಗೆ ಇನ್ನೂ ಸಿಂಪಲ್ಲಾಗಿ ಹೇಗೆ 12 ಅಂತ ನಾವು ಕಂಡುಹಿಡಿಬೋದು ನೋಡ್ತಿದ್ದ ಹಾಗೆ ಅಂತ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ 2 ಆ್ಯಂಡ್ 3 ಬೋತ್ ದೀಸ್ ನಂಬರ್ಸ್ ಆರ್ ಪ್ರೈಮ್ ನಂಬರ್ಸ್. ಹಾಗಿದ್ರೆ ಈ 2 ನಂಬರ್ಗೆ LCM ಏನಾಗುತ್ತೆ? 6 ಆಗುತ್ತೆ. ಸೊ 4. ಈ 6 ಆ್ಯಂಡ್ 4ಗೆ LCM ಏನಾಗುತ್ತೆ? ಇವಾಗ ಇಲ್ಲಿ ಈಸಿಲಿ ನೀವು ಹೀಗಾದರೂ ಕಂಡುಹಿಡ್ಕೋಬೋದು, ಅಥವಾ 2 ಆ್ಯಂಡ್ 4ಗೆ LCM ಏನು? 4. ಆ್ಯಂಡ್ 4 ಆ್ಯಂಡ್ 3 ಆರ್ ಪ್ರೈಮ್ ನಂಬರ್. ಸೊ 4 × 3 = 12. ಸೊ ಇಟ್ ವಿಲ್ ಬಿ ಈಸಿಯರ್. ನೀವು ತುಂಬ ಹೆಕ್ಟಿಕ್ ಮಾಡ್ಕೋಬಾರ್ದು, ಅದರಲ್ಲಿ ಚೂಸ್ ಮಾಡ್ಕೋಬೇಕು. ಆ ಚೂಸ್ ಮಾಡ್ಕೊಳ್ಳೋದು ಗೊತ್ತಿರಬೇಕು ಅಂದರೆ ಹೆಚ್ಚು ಓದಿರಬೇಕು, ಹೆಚ್ಚು ಸಾಲ್ವ್ ಮಾಡಿರಬೇಕು, ಐಡಿಯಾಸ್ಗಳಲ್ಲಿ ಗೊತ್ತಿರಬೇಕು. ಸೊ ಬಿ ಇನ್ ಟಚ್ ವಿತ್ ಮೀ, ಐ ವಿಲ್ ಟೀಚ್ ಯು. ಹಾಗಂದ್ರೆ ಎಲ್ಲ ತಿಳ್ಕೊಬಿಟ್ಟಿದ್ದೀನಿ ಹೇಳ್ಕೊಡ್ತೀನಿ ಅಂತಲ್ಲ. ಐ ಆಮ್ ರೆಡಿ ಟು ಟೀಚ್, ಐ ಆಮ್ ರೆಡಿ ಟು ಗಿವ್ ಮೈ ನಾಲೆಜ್. ಸೊ ಪ್ಲೀಸ್ ಯುಟಿಲೈಸ್ ದಟ್. ಅಷ್ಟೇ, ನಾನು ಆ ಥರ ಹೇಳ್ಕೊಬೋದು. ಸೊ ಈ ಒಂದು 3 ರೇಷಿಯೋಸ್ಗಳನ್ನು ನೀವು ಇವಾಗ ಹೋಲ್ ನಂಬರ್ ರೇಷಿಯೋಗಳಿಗೆ ಕನ್ವರ್ಟ್ ಮಾಡಿಕೊಂಡು, ಆನಂತರ ಅದೆರಡನ್ನು 3 ಪ್ಲಸ್ ಮಾಡಿಕೊಂಡು = 260 ಮಾಡ್ಕೊಳ್ತೀರಾ. ನೆಕ್ಸ್ಟ್ ಯು ಹ್ಯಾವ್ ಟು ಡಿವೈಡ್ ದಟ್ಸ್ ಇಟ್. ಇಟ್ ವಿಲ್ ಬಿ ಈಸಿಯರ್. ಈಗ ಇಲ್ಲಿ ಇನ್ನೊಂದು ರೀತಿಯಾದಂಥ ಪ್ರಶ್ನೆ ನೋಡ್ತಾ ಇದ್ದೀರಾ. 2 ನಂಬರ್ ಇದೆಯಂತೆ, ದಟ್ ಈಸ್ ಇನ್ ದ ರೇಷಿಯೋ 10:3, 13 ಕೊಟ್ಟಿದ್ದಾರೆ. ಹಾಗಿದ್ರೆ ಆ 2 ನಂಬರ್ನ ಡಿಫ್ರೆನ್ಸ್ ಏನಾಗ್ತಿದೆ ಅಂತ 48. ಅಲ್ಲಿಗೆ 10 it is actually smaller number. So 13x minus 10x is equal to 48. So 3x is equal to 48. So x will be 1s are 16s are. So x is equal to 16. So into 16 into 16. That will be the answer. ಅಷ್ಟೇ, ಮುಗಿದೋಯ್ತು. ಈಸಿಯರ್. ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಸಾಲ್ವ್ ಮಾಡಿ. ಹಾಗೆ ನಿಮಗೇನಾದರೂ ಉತ್ತರಗಳು ಗೊತ್ತಾಗ್ತಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಟ್ರೀಟ್ ಮೀ ಲೈಕ್ ನನ್ನ ಫ್ರೆಂಡ್ ರೀತಿಯಲ್ಲಿ ನೀವು ಟ್ರೀಟ್ ಮಾಡಿ. ಸಪೋಸ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಅಂತಂದರೆ ಜಸ್ಟ್ ಸಪೋರ್ಟ್ ಅಷ್ಟೇ. ನಾನು ನಿಮಗೇನೋ ಬೇರೆ ಏನೋ ಕೇಳ್ಕೊಳ್ತಿಲ್ಲ. ಯು ಕ್ಯಾನ್ ಜಾಯಿನ್ ಟು ಅವರ್ ಟೆಲಿಗ್ರಾಮ್ ಗ್ರೂಪ್. ಈ ವಿಡಿಯೋಸ್ಗಳು ಕಂಟಿನ್ಯೂಸ್ ಆಗಬೇಕು ಅಂದರೆ ಈವನ್ ಐ ನೀಡ್ ಮೋಟಿವೇಶನ್ ಅಲ್ವಾ. ನನಗೇನು ಅಂತ ಅಷ್ಟು ಸಿಗೋವಂಥದ್ದೇನಿಲ್ಲ ಯೂಟ್ಯೂಬಲ್ಲಿ. ಸೊ ಮೇಜರ್ ನಾನು ಕೇಳ್ಕೊಳ್ಳೋದಂದರೆ ದಟ್ ಈಸ್ ಯುವರ್ ಸಪೋರ್ಟ್. ಇಲ್ಲಿ ನೀವು ನೋಡಬಹುದು ಕ್ವಶನ್ಸ್ಗಳು. ಆ್ಯಕ್ಚುಲಿ ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ, ಅದನ್ನು ಇಂಪ್ರಾಪರಿಗೆ ಕನ್ವರ್ಟ್ ಮಾಡಿಕೊಂಡು ಈಗೇನು ಹೋಲ್ ನಂಬರ್ ರೇಷಿಯೋ ಕನ್ವರ್ಟ್ ಮಾಡ್ಕೊಳ್ತೀರಾ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಈಸಿ. ಹಾಗೆ ಫಸ್ಟ್ ಒನ್ ಇದೆಲ್ಲ ಕನ್ವರ್ಷನ್ಸ್ ಸಿಮಿಲರ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿ. ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟ್ರ್ ಇದೆ. ಸೊ ಎರಡನ್ನೂ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡ್ಕೊತೀರಾ. ಇಲ್ಲಿ ಕ್ವಿಂಟಲ್ ಇದೆ, kg ಇದೆ. ಸೊ 1 ಕ್ವಿಂಟಲ್ ಈಸ್ ಈಕ್ವಲ್ ಟು ಹೌ ಮಚ್ kg, ಇವೆಲ್ಲನೂ ನೀವು ತಿಳ್ಕೊಂಡಿರಬೇಕು. ಹಾಗಾಗಿನೇ ಬೇಸಿಕ್ ವೀಡಿಯೋಸ್ಗಳು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ಇದೇ ಉದ್ದೇಶಕ್ಕೆ. ಡಿವೈಡ್ ಇದು ಮಾಡೋದು ಈಸಿ ಇದೆ. ಹಾಗೆ ಈಗ ತಾನೇ ನಾವು ಮಾಡಿದ್ವಿ. ನೆಕ್ಸ್ಟ್ ಟ್ರ್ಯಾಂಗಲ್. ಸೊ ಇದನ್ನು ಸಹಿತ 3x + 2x + 7x = 180 ಈ ಥರ ಮಾಡಿಕೊಂಡು ಮಾಡಬಹುದು. ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ದು 100 ಮೀಟ್ರ್ ಬೈ 80 ಮೀಟರ್ ಇದೆಯಂತೆ. ರೇಷಿಯೋ ಲೆಂತ್ ಮೇಲೆ 10 ಬ್ರೆಡ್ತ್ ಈಸಿ ಇದೆ. ಅದ್ರ ಜೊತೆಗೆ ಈಗ ಪೆರಿಮೀಟರ್ ಕಂಡುಹಿಡ್ಕೊತೀರಾ. ವಾಟ್ ಈಸ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್? 2 ಆಫ್ L + B. L ಗೊತ್ತಿದೆ, B ಗೊತ್ತಿದೆ. ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ಆನ್ಸರ್. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಸಮ್ ಆಫ್ 3 ಸೈಡ್ಸ್, ಇದು ಸಹಿತ ಸಿಮಿಲರ್ ಇದೆ. ರೇಷಿಯೋ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ಹಾಗಿದ್ರೆ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಇಲ್ಲಿ ಬಂದಿರುವಂಥ ಒಂದು ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂದರೆ ದಟ್ ಈಸ್ ಪ್ರಪೋರ್ಷನ್.
ಪ್ರೊಪೋರ್ಷನ್ ಈಸ್ ಈಕ್ವಾಲಿಟಿ ಆಫ್ 2 ರೇಷಿಯೋಸ್. ಅಂದರೆ ಇಲ್ಲಿ ನಮಗೇನಾಗುತ್ತೆ, 2 ರೇಷಿಯೋಸ್ಗಳು ಬಂದಿರುತ್ತೆ. ಆ 2 ರೇಷಿಯೋಗಳನ್ನು ಕನೆಕ್ಟ್ ಮಾಡೋದು ಯಾವುದು, ಈ ಡಬಲ್ ಕೋಲನ್. ಗೊತ್ತಾಗ್ತಿದೆ ಅಲ್ವಾ? ಹಾಗಿದ್ರೆ ಇಲ್ಲೂ ಸಹಿತ ನಮಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ಸ್ಗಳಿಗೆ ಎಕ್ಸ್ಟ್ರೀಮ್ ಅಂತ ಹೇಳ್ತೀವಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ಸ್ಗಳಿಗೆ, ಮಧ್ಯದಲ್ಲಿರುವಂಥ 2 ಟರ್ಮ್ಸ್ಗಳಿಗೆ ಮೀನ್ಸ್ ಅಂತ ಹೇಳ್ತೀವಿ. ಹಾಗಾಗಿನೇ ಇಲ್ಲಿ ನಮಗೆ ಬರುವಂಥದ್ದು ಈ ಮೀನ್ ಪ್ರೊಪೋರ್ಷನ್ ಎಲ್ಲ ಬರೋದು ಇದೇ ಕಾನ್ಸೆಪ್ಟಲ್ಲೇ. ಫಾರ್ ಎವರಿ ಪ್ರೊಪೋರ್ಷನ್ ದ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ಮೀನ್ಸ್. ಹೊರಗಡೆ ಇರುವಂತಹ 2 ಟರ್ಮ್ಸ್ಗಳನ್ನು ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಮಧ್ಯದಲ್ಲಿರುವಂಥ 2 ಮಲ್ಟಿಪ್ಲೈ ಮಾಡುವಂಥ ಟರ್ಮ್ಸ್ಗಳಿಗೆ 2 ಈಕ್ವಲ್ ಆಗಿರುತ್ತೆ. ಹಾಗಿದ್ರೆ ಫೋರ್ತ್ ಟರ್ಮ್ಗೆ 4th ಪ್ರೊಪೋರ್ಷನಲ್ ಆ್ಯಸ್ ಇಟ್ ಈಸ್, ನೋ ಪ್ರಾಬ್ಲಮ್. ಹಾಗಿದ್ರೆ 3, 4, 18 ಕೊಟ್ಟಿದ್ದಾರೆ. 4th ಪ್ರೊಪೋರ್ಷನ್ ಕೇಳಿದ್ದಾರೆ ಅಂದರೆ ಅದನ್ನು ಎಕ್ಸ್ ಅಂತ ತಗೋತೀರಾ. 3 × x ಈಸ್ ಈಕ್ವಲ್ ಟು 4 × 18. ಈ ಥರ ನೀವು ಮಾಡಬಹುದು. ಅಥವಾ 3 ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಸಮಥಿಂಗ್ ನಿಮಗೆ ಥರ್ಡ್ ಪ್ರೊಪೋರ್ಷನಲ್ ಕಂಡೇ ಕೇಳಿದ್ದಾರೆ ಅಂದರೆ ಥರ್ಡ್ ಪ್ಲೇಸಿಗೆ ಎಕ್ಸ್ ಅಂತ ತಗೋತೀರಾ ಅಷ್ಟೇ. ಹಾಗಿದ್ರೆ ಕಂಟಿನ್ಯೂಡ್ ಪ್ರೊಪೋರ್ಷನಲ್ಲಿ ನೀವು ನೋಡ್ಬೋದು ಮೀನ್ ಪ್ರೊಪೋರ್ಷನಲ್ ನೋಡ್ತೀವಿ. ಮೀನ್ ಪ್ರೊಪೋರ್ಷನಲ್ ಅಂತ ಅಂದರೆ ಅಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ, A:B ಈಸ್ ಈಕ್ವಲ್ ಟು B:C ಆಗಿರುತ್ತೆ. ಇದೇ ಕಾನ್ಸೆಪ್ಟ್. ಇಲ್ಲೇನು ಮಾಡಿರ್ತಾರೆ, ನಿಮಗೆ ಕೇವಲ 2 ಮಾತ್ರ ಕೊಟ್ಟಿರ್ತಾರೆ. ನೋಡಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಒಂದು, ಫೈಂಡ್ ದ ಮೀನ್ ರೇಷಿಯೋ ಬಿಟ್ವೀನ್ 4 ಆ್ಯಂಡ್ 9. ಹಾಗಿದ್ರೆ ಮಧ್ಯದಲ್ಲಿರುವಂಥದ್ದನ್ನು, ಬಿ ಈಸ್ ಕಾಮನ್ ಅಲ್ವಾ, ಹಾಗಾಗಿ ಕಾಮನ್ ಹಾಗೆ ಇಡ್ತೀವಿ. ಹಾಗಿದ್ರೆ x × x ಈಸ್ x², 4 × 9 ಈಸ್ 36. ಹಾಗಿದ್ರೆ x ಈಸ್ ಈಕ್ವಲ್ ಟು ಏನಾಗಿರುತ್ತೆ, 6. ಅಂದರೆ 4:6 ಈಸ್ ಈಕ್ವಲ್ ಟು 6 × 9. ದಟ್ ಈಸ್ ಆ್ಯಕ್ಚುಲಿ ದ ಮೀನ್ ಪ್ರೊಪೋರ್ಷನ್. ಈ ರೀತಿಯಾಗಿ ಥರ್ಡ್ ಪ್ರೊಪೋರ್ಷನಲ್ಗೂ ಕೇಳ್ಬೋದು. ಅದನ್ನು ಸಹಿತ ನೀವು ಆವಾಗ ಏನು ಮಾಡ್ತೀರಾ ಅಂತಂದರೆ 4th ಟರ್ಮನ್ನು ಎಕ್ಸ್ ಅಂತ ತಗೋತೀರಾ. 12:30 ದಟ್ ಈಸ್ ಈಕ್ವಲ್ ಟು 30:x. ಸೊ 12x ಈಸ್ ಈಕ್ವಲ್ ಟು 900. 900 ಡಿವೈಡೆಡ್ ಬೈ 12. ಸೊ ದ ಆನ್ಸರ್ ಈಸ್ 75. ಎಕ್ಸ್ ಜಾಗದಲ್ಲಿ ಇವಾಗ ಏನಾಗಿರುತ್ತೆ, 75 ಆಗಿರುತ್ತೆ. ಒಂದು ಮಾಹಿತಿ ಏನು, ಎಕ್ಸ್ಟ್ರೀಮು ಮೀನ್ಸು. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮೀನ್ಸ್. ನಾವು ಮೀನ್ ಪ್ರೊಪೋರ್ಷನ್ ಬಂದಾಗ ಬಿ ಆ್ಯಕ್ಚುಲಿ ಸೇಮ್ ಇರುತ್ತೆ. ದೆನ್ 4th ಪ್ರೊಪೋರ್ಷನಲ್ ಬಂದಾಗ ಲಾಸ್ಟ್ ಒನ್ನೇ. ಅದೇ ರೀತಿಯಾಗಿ ಥರ್ಡ್ ಪ್ರೊಪೋರ್ಷನಲ್ ಅಂತೇಳಿ ಥರ್ಡ್ ಕ್ವಾಂಟಿಟಿಗೆ ನಾವೆಲ್ಲ ಏನು ಮಾಡ್ತೀವಿ, ಸಿ ಅಂತೇನು ಆ್ಯಕ್ಚುಲಿ ತೊಗೋಬೇಕಿತ್ತಲ್ಲ ಅದನ್ನೇ ನಾವು ಇವಾಗ ಏನು ಮಾಡ್ತೀವಿ, ಆ್ಯಕ್ಚುಲಿ ಥರ್ಡ್ ಪ್ರೊಪೋರ್ಷನಲ್. ಆ್ಯಕ್ಚುಲಿ ಇಲ್ಲೇ ನೋಡ್ತಿದ್ದೀರಾ ನೀವು, ಎ ಈಸ್ ಫಸ್ಟ್ ಟರ್ಮ್, ಬಿ ಈಸ್ ಸೆಕೆಂಡ್ ಟರ್ಮ್. ಹಾಗಿದ್ರೆ ಥರ್ಡ್ ಪ್ರೊಪೋರ್ಷನಲ್ ಅಂದರೆ ಇದು ಕೊನೆಯದೇ ಅಲ್ವಾ, ಹಾಗಾಗಿನೇ ಲಾಸ್ಟ್ ಟರ್ಮ್ನ ಎಕ್ಸ್ ಅಂತ ತೊಗೊಳ್ತೀವಿ. ಈಗ ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ A:B ಈಸ್ ಈಕ್ವಲ್ ಟು 4:5. ಇದು ಆ್ಯಕ್ಚುಲಿ ಈಸಿ ಆಗಿದೆ. A, B, C ಅಂತ ಹೇಳಿ ಬರ್ಕೊಳ್ತೀರಾ. 4 ಕೊಟ್ಟಿದ್ದಾರೆ, ಇದು 5 ಕೊಟ್ಟಿದ್ದಾರೆ. ಬಿ ಎಷ್ಟಿದೆ ಅಂತೆ, 6 ಇದೆ, 7 ಇದೆ. ಈಗೇನು ಮಾಡ್ತೀರಾ, ಇದೆರಡು ಮಲ್ಟಿಪ್ಲೈ, 6 × 4 = 24, 5 × 7 = 35, 5 × 6 = 30. ಹಾಗಿದ್ರೆ ಅವ್ರು ನಿಮಗೆ ಕೇಳ್ತಾ ಇರೋದು A:C. ಸೊ A:C ಅಂತ ಅಂದರೆ ಎಷ್ಟಾಯಿತು, 24:35. ಯಾವುದಾದ್ರೂ ಕಾಮನ್ ನಂಬರ್ಸಿಂದ ಇದು ಸಿಂಪ್ಲಿಫೈ ಮಾಡಬಹುದಾ, ನೋ ಪಾಸಿಬಲ್ ಇಲ್ಲ. ಹಾಗಿದ್ರೆ ಆನ್ಸರ್ ಈಸ್ 24:35. ಚೆಕ್ ಮಾಡೋಣ. ಎಸ್, ಇಟ್ ಈಸ್ ಆಲ್ಸೋ ರೈಟ್. ಈಗ ನಿಮಗೆ ನೆಕ್ಸ್ಟ್ ಕೇಳ್ತಾ ಇದ್ದಾರೆ A:B:C. ಆ್ಯಕ್ಚುಲಿ ಈಸ್ ಇದೆ, ಟ್ರೈ ಮಾಡಿ. A:B ಈಸ್ ಈಕ್ವಲ್ ಟು 4:5, B:C ಈಸ್ ಈಕ್ವಲ್ ಟು 6:7. ದೆನ್ ವಾಟ್ ಈಸ್ A:B:C? ಇಟ್ ಈಸ್ ಆಲ್ಸೋ ವೆರಿ ಈಸಿ. ನಿಮಗಿಲ್ಲಿ ಇವಾಗ ಸೆಕೆಂಡ್ ಎಕ್ಸಸೈಸ್ ಬರ್ತಾ ಇದೆ. ಆನ್ಸರ್ ನೋಡಬಹುದು ನೀವು ಲಾಸ್ಟ್ ಕ್ವಶನ್ಗೆ. 24:30:35 ಇಸ್ ದ ಆನ್ಸರ್. ಚೆಕ್ ವೆದರ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಆರ್ ಇನ್ ಪ್ರೊಪೋರ್ಷನ್ ಆರ್ ನಾಟ್. ಹಾಗಿದ್ರೆ ಏನು ಮಾಡಬೇಕು, ಎಕ್ಸ್ಟ್ರೀಮ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು ಮತ್ತು ಮೀನ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಅವೆರಡು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ಆಯಿತು, ದಟ್ಸ್ ಇಟ್. ಫೈಂಡ್ ದ 4th ಪ್ರೊಪೋರ್ಷನಲ್ ಅಂದರೆ 4th ಪ್ರೊಪೋರ್ಷನಲ್ ಎಕ್ಸ್ ಅಂತ ತಗೊಂಡಿರ್ತೀರ. ಎಕ್ಸ್ಟ್ರೀಮ್ಸ್ ಆ್ಯಂಡ್ ಮೀನ್ಸ್ ಮಲ್ಟಿಪ್ಲೈ ಸೇಮ್. ಫೈಂಡ್ ದ ಪ್ರೊಪೋರ್ಷನಲ್ ಆಫ್ ಥರ್ಡ್ ಪ್ರೊಪೋರ್ಷನಲ್ ಆಫ್. ಈಗೇನು ಮಾಡ್ತೀರಾ, 27:9 ದಟ್ ಈಸ್ ಈಕ್ವಲ್ ಟು 9:x. ದಟ್ಸ್ ಇಟ್. ಮೀನ್ ಪ್ರೊಪೋರ್ಷನಲ್ ಅಂದರೆ 16:x ದಟ್ ಈಸ್ ಈಕ್ವಲ್ ಟು x ದಟ್ ಈಸ್ 4th. ಇಷ್ಟೇ ಮಾಡಬಹುದಲ್ವಾ. A:B ಕೊಟ್ಟಿದ್ದಾರೆ, B:C ಕೊಟ್ಟಿದ್ದಾರೆ, ABC ಕೇಳಿದ್ದಾರೆ, XYZ MS. ಇಟ್ ಈಸ್ ಆಲ್ಸೋ ವೆರಿ ಈಸಿ. ಮಾಡಬಹುದು ಅಂದ್ಕೊಂಡಿದ್ದೀನಿ. ಒಂದು ಪ್ರಾಬ್ಲಮ್ ತೋರಿಸಿ ಇನ್ನು ಉಳಿದಿದ್ದನ್ನು ನೀವು ಮಾಡಬಹುದು ಅನ್ನೋದಾದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಬೇಸಿಕ್ಕಾಗಿಂದ ನೀವು ಬಿಲ್ಡಿಂಗ್ ಕಟ್ತಾ ಹೋದರೆ ಅಂದರೆ ಬೇಸಿಕ್ ಸ್ಟ್ರಾಂಗ್ ಇತ್ತಂದರೆ ಡೆಫಿನೆಟ್ಲಿ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಬಿಡದೇ ಸಾಲ್ವ್ ಮಾಡ್ತಾ ಬನ್ನಿ. ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ಅಟ್ಲೀಸ್ಟ್ ಅಂದ್ರೂ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಅಂತ ಅಂದ್ರೂ 3 ಪ್ರಾಬ್ಲಮ್ಸ್ ಆದರೂ ಮಾಡಿಟ್ಕೊಳ್ಳಿ. ಇಟ್ಸ್ ಮೈ ಸಜೆಷನ್. ಯಾಕೆ 3 ಅಂತ ಹೇಳ್ತಿದ್ದೀನಿ ಅಂತಂದರೆ, ಬೇಸಿಕ್ ನೀವು ಏನು ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡಿದಾಗ ಒಂದು ಮಾಡಿ ನನಗೆ ಬರುತ್ತೆ ಅನ್ನೋ ಥರ ತೀರ್ಮಾನಕ್ಕೆ ಬಂದುಬಿಡಬೇಡಿ. ಇದು ನಿಮಗೆ ಇಲ್ಲಿವರೆಗೂ ಆಗಿದ್ದು ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಚಾಪ್ಟರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಈಸಿ ಅಂತ ನಿಮ್ಗೆ ಅನಿಸ್ತಿರಬಹುದು. ಈ ಬೇಸಿಕ್ಕನ್ನು ನೀವು ಪಕ್ಕ ಆಗೋದ್ರಿಂದ ನೆಕ್ಸ್ಟ್ ಟಾಪಿಕಲ್ಲಿ ನಾನು ನಿಮಗೆ
ಈ ಥರ ಬಿಲ್ಡಿಂಗಲ್ಲಿ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದು ಅಷ್ಟು ಸೂಕ್ತ ಅಂತ ನಂಗೆ ಅನಿಸ್ಲಿಲ್ಲ. ಸೊ 7th ICSE ಇದರಲ್ಲಿ ಕ್ಲಿಯರ್ ಆಗಿದೆ. ನಿಮಗೇನಾದರೂ ಇಲ್ಲ ಮೇಡಮ್ ನಾನು ಈಗ ಏನು ಹೇಳ್ತಾ ಇದ್ದೀನಿ, ನಾನು ಗಮನ ಕೊಡ್ತಾ ಇರೋದು ನಿಮಗೆ ಎಷ್ಟು ಕಾನ್ಸೆಪ್ಟ್ಸ್ಗಳನ್ನು ನೀವು ಇಲ್ಲಿ ಕವರ್ ಮಾಡಬೇಕು, ಏನನ್ನು ನೆನ್ಪಿಡ್ಕೋಬೇಕು ಅನ್ನೋದನ್ನು ನಾನು ಕವರ್ ಮಾಡ್ತಾ ಇರೋದು. ನಿಮಗೇನಾದರೂ ಇಲ್ಲ ಮೇಡಮ್ ಈ ರೀತಿಯಾದ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಿ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿ ಅಂತ ನೀವೇನಾದರೂ ನೀವು ಸಜೆಷನ್ ಕೊಡೋದಿದ್ರೆ ದಯವಿಟ್ಟು ಹೇಳಿ, ಐ ವಿಲ್ ಡೂ ದಟ್ ಆಲ್ಸೋ. ಅಥವಾ ಇಲ್ಲ ಮೇಡಮ್ ನಮಗೆ ನಾನು ಹಿಂಗೆ ಸಜೆಷನ್ ಕೊಡ್ಬೋದು, ನನಗೆ ವಿಡಿಯೋ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಕಡಿಮೆ ಇದೆ, ಹಾಗಾಗಿನೇ ಇಷ್ಟು ದಿನ ಲಾಂಗ್ ಗ್ಯಾಪ್ ತೊಗೊಂಡಿದ್ದು. ಆ್ಯಕ್ಚುಲಿ ಬೈಜೂಸಲ್ಲಿ ನನಗೆ ಸೆಲೆಕ್ಟ್ ಆಗಿದೆ. ಐ ಆಮ್ ಡೂಯಿಂಗ್ ಅಂದರೆ ಐ ಆಮ್ ವರ್ಕಿಂಗ್ ಆ್ಯಸ್ ಅಕಾಡೆಮಿಕ್ ಸ್ಪೆಷಲಿಸ್ಟ್ ಇನ್ ಬೈಜೂಸ್. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಸಾಲ್ತಿಲ್ಲ, ಅದರಲ್ಲೇ ನಾನು ಕಾನ್ಸೆಪ್ಟ್ ಕವರ್ ಮಾಡೋ ಕೆಲಸ ನಾನು ಹೀಗೆ ಮಾಡ್ತಾಯಿದ್ದೀನಿ. ಅಥವಾ ಮೇಡಮ್ ಇಲ್ಲ ನೀವು ಬೇಕಾದರೆ ಮಾಡಿ ನಮಗೆ ಗ್ರೂಪಲ್ಲಿ ಕಳಿಸಿ, ನಮಗೆ ಇಂಪಾರ್ಟೆಂಟ್ ಇರೋದು, ಅಥವಾ ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳು ನಮಗೆ ನೀಡಿದೆ ಅನ್ನೋಂಥವ್ರು ದಯವಿಟ್ಟು ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕಾಂಟ್ಯಾಕ್ಟ್ ಇರಿ, ಎನಿ ಟೈಮ್ ಎನಿವೇರ್. ನಾನು ನಿಮಗೆ ಆ ದಿನದ ರಾತ್ರಿ ಒಳಗಡೆ ನಾನು ನಿಮಗೆ ಏನು ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡ್ತೀನಿ. ಮಾರ್ನಿಂಗ್ ಟೈಮ್ ಐ ಆಮ್ ಬಿಸಿ, ಬಟ್ ನೈಟ್ ಟೈಮ್ ನೀವು ಮಲಗೋದ್ರೊಳಗೆ ಆರ್ ಮಾರ್ನಿಂಗ್ ನೀವು ಎದ್ದೇಳೋದ್ರೊಳಗೆ ನಾನು ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಕೊಟ್ಟಿರ್ತೀನಿ. Thank you so much for watching this video. Please do support me. Thanks a lot. Bye bye. Have a good day.